ಈ ಜಾಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾರೆ. ಕಾಲ ಕಳೆಯುತ್ತ ಒಂದು ದಿನ ಶ್ರೀ ಶಾರದಾ ದೇವಿಯ ದಿವ್ಯ ಸೂಚನೆಯ ಪ್ರಕಾರ ರಾಯರು ಬೃಂದಾವನ ಪ್ರವೇಶ ಮಾಡಲು ನಿರ್ಧಾರ ಮಾಡ್ತಾರೆ. ಆ ವಿಷಯವನ್ನು ತಮ್ಮ ಪ್ರೀತಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ತಿಳಿಯದಂತೆ ನಿಶ್ಶಬ್ದವಾಗಿ ಮಂತ್ರಾಲಯದ ಕಡೆ ಹೊರಡ್ತಾರೆ. ಈ ವಿಚಾರ ತಿಳಿದ ಅಪ್ಪಣ್ಣಾಚಾರ್ಯರು ಹೇಗಾದ್ರೂ ಮಾಡಿ ರಾಯರನ್ನು ತಡಿಬೇಕು ಎಂದು ಆತುರದಿಂದ ತುಂಗಾಭದ್ರಾ ನದಿಯ ಕಡೆ ಓಡ್ತಾರೆ. ಆ ಸಮಯದಲ್ಲಿ ಅವರು ರಚಿಸಿದ ಮಹಾ ಮಂತ್ರ ಭಕ್ತಿಯಿಂದ ಪಠಿಸುತ್ತಾ ಕಣ್ಣೀರಿಂದ ರಾಯರನ್ನು ಪ್ರಾರ್ಥಿಸುತ್ತಾ ಸಾಗುತ್ತಾರೆ. ಅದ್ಭುತವಾಗಿ ತುಂಗಾಭದ್ರಾ ನದಿ ಅವರಿಗೆ ದಾರಿ ಬಿಡುತ್ತದೆ. ಆದರೆ ಅವರು ಮಂತ್ರಾಲಯ ತಲುಪೋಷ್ಟರಲ್ಲಿ ರಾಯರು ಬೃಂದಾವನ ಪ್ರವೇಶ ಮಾಡಿರುತ್ತಾರೆ. ಆ ದೃಶ್ಯವನ್ನು ನೋಡಿ ಅಪ್ಪಣ್ಣಾಚಾರ್ಯರು ದುಃಖವನ್ನು ತಾಳಲಾರದೆ ಮೂರ್ಛವಾಗಿ ನೆಲಕ್ಕೆ ಬೀಳ್ತಾರೆ. ಅದೇ ಕ್ಷಣದಲ್ಲಿ ರಾಯರ ಬೃಂದಾವನ ಕಂಪಿಸಲು ಆರಂಭವಾಗುತ್ತದೆ. ಬೃಂದಾವನದ ಒಳಗಿಂದ ಒಂದು ದಿವ್ಯ ಧ್ವನಿ ಕೇಳಿಸುತ್ತೆ. ಅಪ್ಪಣ್ಣ, ನೀನು ನನ್ನ ಮೇಲಿನ ಭಕ್ತಿಯಿಂದ ಮಂತ್ರ ರಚಿಸಿಕೊಂಡು ಬರುತ್ತಿದ್ದನು ನಾನು ಕಣ್ಣಾರೆ ನೋಡಿದ್ದೇನೆ. ಇನ್ನು ನನ್ನನ್ನು ನೋಡಲು ಇಲ್ಲಿ ಬರುವ ಅಗತ್ಯವಿಲ್ಲ. ನಾನು ಜಪ ಮಾಡಿದ ಆ ಪವಿತ್ರ ಸ್ಥಳದಲ್ಲಿ ಏಕಾಶಿಲ ಬೃಂದಾವನ ನಿರ್ಮಿಸು. ಅಲ್ಲಿ ನಾನು ನಿನಗೆ ದಿವ್ಯ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡುತ್ತೇನೆ ಎಂದು ರಾಯರ ಈ ದಿವ್ಯ ವಾಕ್ಯವನ್ನು ಕೇಳಿದ ಅಪ್ಪಣ್ಣಾಚಾರ್ಯರು ದುಃಖಭರಿತ ಹೃದಯದಿಂದ ಬಿಚಾಲೆ ಗ್ರಾಮಕ್ಕೆ ಮರಳುತ್ತಾರೆ. ಅಲ್ಲಿ ರಾಯರು ತಪಸ್ಸು ಮಾಡಿದ ಮತ್ತು ಕುಳಿತ ಪವಿತ್ರ ಸ್ಥಳದಲ್ಲಿ ಏಕಾಶಿಲ ಬೃಂದಾವನವನ್ನು ನಿರ್ಮಿಸುತ್ತಾರೆ. ಇಂದಿಗೂ ಬಿಚ್ಚಲ ಕ್ಷೇತ್ರದಲ್ಲಿ ಒಂದು ದಿವ್ಯ ನಂಬಿಕೆ ಜೀವಂತವಾಗಿದೆ. ಪ್ರತಿದಿನ ಬೆಳಗ್ಗೆ ಸುಮಾರು 4 ರಿಂದ 4:30 ನಡುವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಗೆ ಸ್ನಾನಕ್ಕೆ ತೆರಳುತ್ತಾರೆ ಎಂದು ಭಕ್ತರ ಪ್ರೀತಿ ಹಾಗೂ ಪ್ರತೀತಿ ಇದೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ನದಿಯ ತೀರದ ಮಣ್ಣಿನಲ್ಲಿ ಯಾರೂ ಹೋಗದಿದ್ದರೂ ದಿವ್ಯವಾದ ಕಾಲಿನ ಗುರುತುಗಳು ಕಾಣಿಸುತ್ತವೆ ಎಂದು ಹೇಳಲಾಗುತ್ತದೆ. Download ShareChat.